ನಮ್ಮ ಎಲ್ಲಾ ವೀಕ್ಷಕ ಪ್ರಭುಗಳಿಗೂ ಹೃದಯಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ. ಇದು ಒಂದು ರೀತಿ ಡಿಫ್ರೆಂಟ್ ಆಗಿರೋ ವಿಡಿಯೋ ಅಂತದ್ದು. ವಿದ್ಯುತ್ ವಿಚಾರದಲ್ಲಿ ಸ್ವಾವಲಂಬನೆ ಸಾಧಿಸುವಂತದ್ದು. ವಿದ್ಯುತ್ಗೆ ನಾವು ಇಷ್ಟು ದಿನಾನು ಸರ್ಕಾರಕ್ಕೆ ಅವಲಂಬಿತರಾಗಿದ್ವಿ. ಈಗ ನಾವೇ ಅದನ್ನ ಉತ್ಪಾದನೆ ಮಾಡಿಕೊಂಡು ಉಳಿದಿದ್ದ ಕರೆಂಟು ನಾವು ಹೆಚ್ಚಿಗೆ ಉತ್ಪಾದನೆ ಮಾಡ್ಕೊಂಡಿರೋದ್ರಲ್ಲಿ ಅದನ್ನ ಸರ್ಕಾರಕ್ಕೆ ಮಾರಿ ಸರ್ಕಾರದಿಂದಾನೇ ಹಣ ತಗೊಳ್ಳುವಂತಹ ಒಂದು ಅದ್ಭುತವಾದ ಯೋಜನೆ. ಮೊದಲನೇ ಸಲ ನಮ್ಮ ಚಾನೆಲ್ ನೋಡುತ್ತಿರುವಂತವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಲ್ ಬಟನ್ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಬೇಕು. ಯಾಕಂದ್ರೆ ಇವು ಮಾಡ್ಲೇಬೇಕು. ಯಾಕಂದ್ರೆ ಪ್ರತಿ ಕುಟುಂಬಕ್ಕೆ ಒಬ್ಬರಾದ್ರೂ ಈ ವಿಷಯ ತಿಳ್ಕೊಂಡಿರ್ಲೇಬೇಕು. ಪ್ರತಿಯೊಬ್ಬ ಭಾರತೀಯರಿಗೂ ಸಹ ಅನುಕೂಲವಾಗುವಂತಹ ಒಂದು ಈ ಯೋಜನೆ ಪ್ರಧಾನ ಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆ ಅಂತ, ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಯೋಜನೆ. ಇದನ್ನ ನೀವು ತಿಳ್ಕೊಳ್ಳಿ, ಇನ್ನೊಬ್ಬರಿಗೂ ತಿಳಿಸಿ ಅನುಕೂಲ ಮಾಡ್ಕೊಂಡ್ಲಿ ಅಂತ ನಮ್ಮ ಕೊಡಗಳ್ಳಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದಂತಹ ಆಶಾರಾಣಿ ಅವರು ಸಹ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಮತ್ತೆ ನಮ್ಮ ಶ್ರೀಧರ್ ಸರ್ ಸಹ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಹಾಗೇನೆ ನಮ್ಮ ಕೃಷ್ಣ ನಾಯ್ಕ್ ಸರ್ ಸಹ ಮಾತಾಡಿದ್ದಾರೆ. ಮತ್ತೆ ಇಲ್ಲಿ ಉಪಸ್ಥಿತರಿದ್ದಂತಹ ಪ್ರೇಮ್ ರವರು, ನಾಗರಾಜ್ ರವರು, ಶ್ರೀನಿವಾಸ್ ರವರು, ರಂಗಸ್ವಾಮಿ ರವರು, ಉಪಾಧ್ಯಕ್ಷರಾದಂತಹ ಮಂಜುನಾಥ್ ರವರು ಅನೇಕರು ಸೇರಿದ್ರು. ಅನೇಕ ಗಣ್ಯ ವ್ಯಕ್ತಿಗಳ ಸಮ್ಮುಖದಲ್ಲಿ, ಊರಿನ ಗ್ರಾಮಸ್ಥರ ನೇತೃತ್ವದಲ್ಲಿ ನಮ್ಮ ಅಧಿಕಾರಿ ವರ್ಗದವರು, ಎಲೆಕ್ಟ್ರಿಸಿಟಿ ಅಧಿಕಾರಿ ವರ್ಗದವರು ಸವಿವರವಾಗಿ ತಿಳಿಸಿದ್ದಾರೆ. ಬನ್ನಿ ಕೇಳಿಸ್ಕೊಳ್ಳೋಣ, ಇತರರಿಗೂ ಕೇಳಿ. ದೊಡ್ಡಬಳ್ಳಾಪುರ ನಗರ ಉಪವಿಭಾಗದ ಹೇಡಬಲಿ ನಮ್ಮ ಈ ನಗರ ಉಪವಿಭಾಗ ವ್ಯಾಪ್ತಿನಲ್ಲಿ ಪಾಲಂಜೋಗಿಹಳ್ಳಿ, ಇದು 5,000 ಜನಸಂಖ್ಯೆಗಿಂತ ಹೆಚ್ಚಿನ ಜನಸಂಖ್ಯೆ ಇರುವಂತ ಹೇಳಿ ಗ್ರಾಮ ಅಂತೇಳಿ ಈ PM ಸೌರಘರ್ ಯೋಜನೆಯ ಅಡಿಯಲ್ಲಿ ಮಾದರಿ ಗ್ರಾಮ ಅಂತೇಳಿ ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಮಾದರಿ ಗ್ರಾಮ ಅಂತ ಏನು ಅಂತಂದ್ರೆ ಎಲ್ಲಾ ಉಳಿದ ಗ್ರಾಮಗಳಿಗಿಂತ ಹೆಚ್ಚಿನ ಮಟ್ಟದಲ್ಲಿ ಗಮನ ಕೊಟ್ಟು ಈ ಊರನ್ನ ಸೋಲಾರ್ ಪವರ್ ಇಂದ ಈ ಬೇರೆ ವಿದ್ಯುತ್ ಸೋರ್ಸಸ್ಗಿಂತನೂ ಹೆಚ್ಚಿನ ಸೋಲಾರ್ ಅನ್ನು ಬಳಸಿ ನೀವು ನಿಮ್ಮ ಊರಲ್ಲಿ ವಿದ್ಯುತ್ ಉತ್ಪಾದಿಸ್ಕೊಂಡು ನಿಮ್ ಬಳಕೆ ಬಳಸ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಮಾಡೋದಕ್ಕೋಸ್ಕರ ಈ ಯೋಜನೆಯನ್ನು ತಂದಿದ್ದಾರೆ. ಈ ಯೋಜನೆಯ ಮುಖ್ಯ ಲಕ್ಷಣಗಳು ಏನಂದ್ರೆ, ಈಗ ನೀವು ನಿಮ್ಮ ಮನೆಗಳಲ್ಲಿ RCC ಮನೆ ಇರ್ತದೆ, ನಿಮ್ಮ ಮನೆ ಮೇಲ್ಗಡೆ ಚಾವಣಿ ಇದೆ, ಖಾಲಿ ಇದೆ, ಏನು ನೀವು ಬಳಸ್ತಾ ಇಲ್ಲ ಅಂತ ಜಾಗದಲ್ಲಿ ಸೋಲಾರ್ ಪ್ಯಾನೆಲ್ಗಳನ್ನು ಹಾಕೊಂಡು ನಿಮಗೆ ಬೇಕಾದಂತ ವಿದ್ಯುತ್ತನ್ನ ನೀವೇ ತಯಾರಿಸ್ಕೊಳ್ಳುವಂತ ಒಂದು ವ್ಯವಸ್ಥೆ ಇದೆ. ಇದರಲ್ಲಿ ನಿಮಗೆ ಏನ್ ಲಾಭ ಅಂತಂದ್ರೆ, ಈಗ ನಿಮ್ಮ ಮನೆ ಒಂದು ಕರೆಂಟ್ ಬಿಲ್ಲು 1,500 2,000 ರೂಪಾಯಿ ಬಿಲ್ ಬರ್ತಾ ಇದೆ. ಒಂದ್ 3 ಕಿಲೋವ್ಯಾಟ್ ನೀವು ಬಳಸ್ತಿರ್ತೀರ ಪವರ್ನ. ಆ 3 ಕಿಲೋವ್ಯಾಟ್ಗೆ ನೀವು ಸೋಲಾರ್ನ ಅಳವಡಿಸ್ಕೊಂಡಲ್ಲಿ ನಿಮ್ಮ ವಿದ್ಯುತ್ ಬಿಲ್ಲು ಖಂಡಿತವಾಗ್ಲೂ ಒಂದು 25 ವರ್ಷದವರೆಗೆ ಸೋಲಾರ್ ಇದು ಪ್ಯಾನೆಲ್ಗಳು ಬಾಳಿಕೆ ಬರ್ತವೆ. ಅಲ್ಲಿವರೆಗೆ ನೀವು ವಿದ್ಯುತ್ ಬಿಲ್ಲು ಕಟ್ಟುವಂತ ಪ್ರಮೇಯ ಬರೋದಿಲ್ಲ ಅಂತ ಹೇಳಿ ಇದು ಸ್ಕೀಮ್ ಒಂದು ಉದ್ದೇಶ. ಇದನ್ನ ಈ ಸ್ಕೀಮನ್ನ ಇಡೀ ತುಂಬಾ ದೇಶವ್ಯಾಪ್ತಿ ಮಾಡಿದ್ರೆ ಯಾರ್ಯಾರಿಗೆ ಮನೆಗಳಲ್ಲಿ ನಿಮಗೆ ಸೋಲಾರ್ ಫಲಕ ಅಳವಡಿಸ್ಕೊಳ್ಳೋ ಜಾಗ ಇದೆ ಅಲ್ಲೆಲ್ಲ ನಿಮ್ಮ ಕರೆಂಟ್ ನೀವೇ ಜನರು ಉತ್ಪಾದನೆ ಮಾಡ್ಕೊಂಡು ಬಳಸ್ಕೊಂಡು ದೇಶಕ್ಕೂ ಒಂದು ಬೆನ್ನೆಲುಬು ತರ ಸಪೋರ್ಟ್ ಆಗುತ್ತೆ. ಏನಂತ ಆಗುತ್ತೆ, ಅವ್ರು ಒಂದ್ ಜಾಗದಲ್ಲಿ ಎಲ್ಲೋ ಪವರ್ ಜನರೇಟ್ ಮಾಡೋದು ದುಡ್ಡು ಇನ್ವೆಸ್ಟ್ ಮಾಡಿ ಕಷ್ಟ ಬಿಡ್ಬೇಕಾಗಿಲ್ಲ. ನೀವೆಲ್ಲರೂ ನಿಮ್ ಮನೆಗಳಲ್ಲೇ ಸಣ್ಣದಾಗಿ ವಿದ್ಯುತ್ ತಯಾರಿಕೆ ಮಾಡ್ಕೊಂಡು ಅದನ್ನ ಎಕ್ಸ್ಟ್ರಾ ಏನ್ ಜನರೇಷನ್ ಆಗುತ್ತೆ ಅದನ್ನು ಗ್ರಿಡ್ಗೆ ಕೊಟ್ಟು ಬೇರೆಯವ್ರಿಗೂ ಬಳಸ್ಕೊಳಕ್ ಕೊಟ್ಟು ಅದನ್ನ ನೀವೇನ್ ತಯಾರಿಸಿರ್ತಾರೆ ಅದಕ್ಕೆ ಒಂದು 2 ರೂಪೀಸ್ 3 ರೂಪೀಸ್ ಆಗಿ ನಾವು ದುಡ್ಡು ಸಹಿತ ಪಾವತಿ ಮಾಡ್ತೀವಿ. ನೀವು ಬಳಸಿದ್ದ ವಿದ್ಯುತ್ಗೆ ಬಿಲ್ ಇಲ್ಲ, ಹೆಚ್ಚಿಗೆ ಉತ್ಪತ್ತಿ ಆಯ್ತು ಅಂತಂದ್ರೆ ಅದಕ್ಕೆ ನಾವು ಬೆಸ್ಕಾಂ ಕಡೆಯಿಂದ ಹಣನ ಪಾವತಿ ಮಾಡ್ತೀವಿ. ಆ ತರದ ಯೋಜನೆ ಇದೆ. ಈ ಯೋಜನೆಯಲ್ಲಿ ಏನಂತಂದ್ರೆ, ಈಗ ನಿಮ್ಮ ಮನೆಗೆ ಒಂದು ವಿದ್ಯುತ್ ಸಂಪರ್ಕ ತಗೊಂಡಿರ್ತೀರಾ, 1 ಕಿಲೋವ್ಯಾಟ್ ಅಥವಾ 2 ಕಿಲೋವ್ಯಾಟ್ 3 ಕಿಲೋವ್ಯಾಟ್ ನಿಮ್ಗೆ ಹೇಗೆ ಬೇಕಿದ್ದ ಬಳಕೆ ಆ ರೀತಿ ತಗೊಂಡಿರ್ತೀರ. ಆ ಬಳಕೆಗೆ ಅನುಗುಣವಾಗಿ ನೀವು ಸೋಲಾರ್ ಪ್ಯಾನೆಲ್ಗಳನ್ನು ನಿಮ್ಮ ಮನೆ ಮೇಲ್ಗಡೆ ಒಂದು ಸೋಲಾರ್ ಪ್ಯಾನೆಲ್ ಹಾಕೋದಕ್ಕೆ 100 ಸ್ಕ್ವೇರ್ ಫೀಟ್ ಜಾಗ ಬೇಕು, ಖಾಲಿ ಜಾಗ. ಅಷ್ಟಿತ್ತು ಅಂತಂದ್ರೆ ನಾವು ಸೋಲಾರ್ ಪ್ಯಾನೆಲ್ಗಳನ್ನು ಅಳವಡಿಸ್ಕೊಡ್ತೀವಿ. ಅಳವಡಿಸ್ಕೊಂಡ್ಮೇಲೆ ಅದರಿಂದ ಕರೆಂಟ್ ಜನರೇಟ್ ಆಗಿದ್ದು ನಿಮ್ಮ ಮನೇಲೆ ಬಳಕೆ ಆಗ್ತದೆ. ಹೆಚ್ಚಿಗೆ ಆಗಿದ್ದು ಬೆಸ್ಕಾಂಗೆ ಬರ್ತದೆ, ಅದಕ್ಕೆ ಬಿಲ್ ಕೊಡ್ತೀವಿ. ಇದು ವ್ಯವಸ್ಥೆ. ಈಗ ಈ ಸ್ಕೀಮಲ್ಲಿ ಏನಂತಂದ್ರೆ, 1 ಕಿಲೋವ್ಯಾಟ್ ಸಾಮರ್ಥ್ಯಕ್ಕೆ ನಿಮ್ಗೆ ಆಲ್ಮೋಸ್ಟ್ ಒಂದು 60,000 ರೂಪಾಯಿ ಖರ್ಚಾಗ್ತದೆ. ಈ 60,000 ರೂಪಾಯಿ 30,000 ರೂಪಾಯಿ ಗೌರ್ಮೆಂಟೇ ಭರಿಸುತ್ತೆ. ಅಂದ್ರೆ ಯಾವ ರೀತಿ ಅಂದ್ರೆ, ನೀವು 60,000 ಖರ್ಚು ಮಾಡ್ಬಿಟ್ಟು ನೀವು ಸೋಲಾರ್ ಪ್ಯಾನೆಲ್ ಹಾಕ್ಸ್ಕೊಂಡ್ರಿ ಅಂತಂದ್ರೆ ನಿಮ್ಮ ಅಕೌಂಟಿಗೆ ಮತ್ತೆ ವಾಪಸ್ಸು 30,000 ರೂಪಾಯಿ ಗೌರ್ಮೆಂಟ್ ಇಂದ ಸಹಾಯಧನ ನಿಮ್ಗೆ ಬರ್ತದೆ. ಅದೇ ರೀತಿ 2 ಕಿಲೋವ್ಯಾಟ್ ಹಾಕೊಂಡ್ರೆ ಈಗ 1,20,000 ಅಷ್ಟು ಖರ್ಚಾದ್ರೆ 60,000 ರೂಪಾಯಿ ಗೌರ್ಮೆಂಟ್ ಕೊಡ್ತದೆ. ಈ ರೀತಿ ಗೌರ್ಮೆಂಟ್ ನಿಮ್ಮ ಮನೆ ಮೇಲೆ ಸೋಲಾರ್ ಫಲಕ ಅಳವಡಿಸ್ಕೊಳ್ಳೋದಕ್ಕೆ 50% ಸಬ್ಸಿಡಿ ಕೊಡ್ತಾ ಇದೆ.
ಇದನ್ನ ನೀವೆಲ್ಲರೂ ಬಳಸ್ಕೊಂಡು ವಿದ್ಯುತ್ ಇದರಲ್ಲಿ ಸ್ವಾವಲಂಬಿಗಳಾಗಿ ಅನ್ನೋದ ಈ ಯೋಜನೆ ಉದ್ದೇಶ. ಇದ್ರಲ್ಲಿ ಏನಾದ್ರೂ ನಿಮ್ಗೆ ಡೌಟ್ಸ್ ಇತ್ತು ಅಂದ್ರೆ ಸಹಿತ ನಮ್ಮನ್ನು ಕೇಳ್ಬೋದು. ಆಮೇಲೆ ಇದು ಯಾವ ರೀತಿ ಆಗುತ್ತೆ ಅಂತ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಹೇಳ್ಕೊಂಡು ವ್ಯವಹಾರ ಮಾಡ್ಕೊಂಡು ನೀವು ಸೋಲಾರ್ ಪ್ಯಾನಲ್ ಅಳವಡಿಸಿದ ಮೇಲೆ ಅವರೇ ನಿಮಗೆ ನಮ್ಮ ಕಂಪ್ನಿ ಜೊತೆ ಒಂದು ಅಗ್ರಿಮೆಂಟ್ ಮಾಡ್ಕೊಡ್ತಾರೆ. 25 ವರ್ಷ ಪವರ್ ಪರ್ಚೇಸ್ ನಾವು ನಿಮ್ಮ ಹತ್ರ ಪವರ್ನ ಖರೀದಿ ಮಾಡ್ತೀವಿ ಅಂತ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತೀವಿ. ಅಗ್ರಿಮೆಂಟ್ ಮಾಡ್ಕೊಂಡ್ಮೇಲೆ ಅವರು ಆ ಕೆಪಾಸಿಟಿ ನೀವೇನು ಅವ್ರಿಗೂ ನಿಮ್ಗೆ ಒಡಂಬಡಿಕೆ ಆಗಿರುತ್ತೆ, ಆ ಕೆಪಾಸಿಟಿ ಸೋಲಾರ್ನ ತಗೊಬಂದು ನಿಮ್ಮ ಮನೆ ಮೇಲ್ಗಡೆ ಆ ಪ್ಯಾನಲ್ಗಳನ್ನ ಅಳವಡಿಸ್ತಾರೆ. ಆ ಕನೆಕ್ಷನ್ಸ್ ಆದ್ಮೇಲೆ ನಾವು ನಮ್ಮ ಬೆಸ್ಕಾಂನಲ್ಲಿ ನಿಮ್ಮನ್ನ ಸೋಲಾರ್ ಜನರೇಟ್ ಮಾಡ್ತಿರೋ ಒಂದು ಘಟಕ ಅಂತೇಳಿ ನಿಮ್ಮ ಅಕೌಂಟ್ ತಗೊಂಡು ಸರ್ಟಿಫಿಕೇಟ್ ಕೊಡ್ತೀವಿ, ಇವ್ರದ್ದು ಆಲ್ರೆಡಿ ಸೋಲಾರ್ ಅಳವಡಿಸಿದ್ರೆ ಅಂತ. ಅದ್ರ ಮೇಲ್ಗಡೆ ನಿಮಗೆ ಆ ಸಬ್ಸಿಡಿ ಅಮೌಂಟ್ ನಿಮ್ಮ ಅಕೌಂಟ್ಗೆ ಬರ್ತದೆ. ಈಗ 1 ಕಿಲೋವಾಟಿಗೆ ಎಷ್ಟು ಕೊಡ್ತೀವಿ ಅಂದ್ರೆ 30,000 ರೂಪಾಯಿ ಕೊಡ್ತೀವಿ, 2 ಕಿಲೋವಾಟಿಗೆ 60,000 ಕೊಡ್ತೀವಿ, 3 ಕಿಲೋವಾಟಿಗೆ ಇನ್ನು ಪ್ಲಸ್ 18,000 ಅಂದ್ರೆ 78,000 ಟೋಟಲ್ ಸಬ್ಸಿಡಿ ಈ ಸ್ಕೀಮ್ ಅಲ್ಲಿ ಕೊಡ್ಬೋದು. ಇಲ್ಲ ನಿಮಗೆ ಜಾಸ್ತಿ ಬೇಕು, 5 ಕಿಲೋವಾಟ್ 10 ಕಿಲೋವಾಟ್ ಬೇಕು ಅಂದ್ರೂ ಸಬ್ಸಿಡಿ ಮಾತ್ರ ಲಿಮಿಟೆಡ್ ಟು 78,000. ಇದು ಈ ಯೋಜನೆಯ ಒಂದು ರೂಪ ಈ ರೀತಿ ಇದೆ. ಈ ವಿಚಾರದಲ್ಲಿ ಬ್ಯಾಂಕ್ಸ್ ಲೋನ್ ಸಹಿತ ತಗೋಬಹುದು. ಯಾವುದೇ ಲೀಡಿಂಗ್ ಬ್ಯಾಂಕ್ ನಮ್ಮ ಗೌರ್ಮೆಂಟ್ ಬ್ಯಾಂಕ್ಗಳಲ್ಲಿ 7% ಬಡ್ಡಿಗೆ ಇದರಲ್ಲಿ ಸಾಲನು ಸಹಿತ ಕೊಡ್ತಾರೆ. ಈ ಪ್ರಾಜೆಕ್ಟ್ ಎಷ್ಟಾಗುತ್ತೆ ಅಂತೇಳಿ ನೀವು ವೆಂಡರ್ ಹತ್ರ ಪ್ರಾಜೆಕ್ಟ್ ಕಾಸ್ಟ್ ತಗೊಂಡು ಅದ್ರ ಮೇಲೆ ಲೋನ್ ಅಪ್ಲೈ ಮಾಡಿದ್ರೆ ಲೋನ್ ಸಹಿತ ಲೀಡಿಂಗ್ ಬ್ಯಾಂಕ್ ಗೌರ್ಮೆಂಟ್ ಬ್ಯಾಂಕ್ಗಳಲ್ಲಿ ಸಿಗ್ತದೆ, ನಿಮ್ಗೆ ಲೋನ್ ಸಹಿತ ಸಿಗ್ತದೆ. ಆಮೇಲೆ ಜನರೇಷನ್ ಎಷ್ಟಾಗುತ್ತೆ ಅಂತಂದ್ರೆ ಯೂಶಲಿ 1 ಕಿಲೋವ್ಯಾಟ್ ಸಾಮರ್ಥ್ಯದ ಸೋಲಾರ್ ಪ್ಯಾನಲ್ಗಳು ಹಾಕೊಂಡ್ರೆ ನಿಮ್ಗೆ 100ರಿಂದ 150 ಯೂನಿಟ್ ಕಡಿಮೆ ಬೆಳಕಿದ್ದಾಗ್ಲೂ ಸಹಿತ ಸೋಲಾರ್ ಪ್ಯಾನಲ್ ಏನು ಪವರ್ ಜನರೇಟ್ ಮಾಡಲ್ಲ, ಮೋಡ ಇದ್ದ ತಕ್ಷಣ ಮಾಡಲ್ಲ ಅಂತ ಏನಿಲ್ಲ, ಕಡಿಮೆ ಮಾಡ್ತದೆ. ಚೆನ್ನಾಗಿ ಬೆಳಕಿದ್ದ ದಿನ 150 ಯೂನಿಟ್ ಅಂದ್ರೆ ತಿಂಗಳಿಗೆ 150 ಯೂನಿಟ್ ಆದ್ರೆ ಬೆಳಕಿಲ್ಲ ಮಳೆಗಾಲ ಅಂತಂದ್ರೆ ಒಂದು 70ರಿಂದ 80 ಯೂನಿಟ್ ಅಂತೂ ಜನರೇಷನ್ ಆಗೇ ಆಗುತ್ತೆ. ಸೊ ನಿಮಗೆ ಇದು ಅಲ್ಲ, ನಿಮಗೆ ನಮ್ ಪವರ್ ಕಂಟಿನ್ಯೂಸ್ ಆಗಿ ಇರ್ತದೆ. ಅಲ್ಲಿ ಜನರೇಷನ್ ಆಗ್ಲಿ ಬಿಡ್ಲಿ ನಮ್ ಕಂಟಿನ್ಯೂಸ್ ಪವರ್ ನಮ್ ಕನೆಕ್ಷನ್ ಇದ್ದೇ ಇರ್ತದೆ. ಹಂಗಲ್ಲ, ನಿಮ್ದು ಅಲ್ಲೇ ಬಳಸ್ಕೊಳ್ತಾ ಇರುತ್ತೆ. ನೀವು ಬಳಸಿದ್ಕಿಂತ ಎಕ್ಸಸ್ ಜನರೇಷನ್ ಆಗ್ತಿದ್ರೆ ಅಷ್ಟೇ ನಮಗೆ ಬರ್ತದೆ ಆ ರೀತಿ. ಆಮೇಲೆ ಇದು ಈಗ ನೀವೇನ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ಏನ್ ಹೇಳ್ತಾ ಇದೀನಿ, 1 ಕಿಲೋವಾಟಿಗೆ 30, 2 ಕಿಲೋವಾಟಿಗೆ ಒಂದು 60,000 ನಿಮ್ ಕೈಯಿಂದ ಖರ್ಚು ಮಾಡ್ಕೊಳ್ತೀರಾ. ಸುಮಾರು 5 ವರ್ಷದಲ್ಲಿ ನಿಮ್ಗೆ ಇದು ಮರುಪಾವತಿ ಆಗುತ್ತೆ. ನೀವೇನ್ ಕರೆಂಟ್ ಬಿಲ್ ಸೇವ್ ಮಾಡ್ತೀರಾ ಅದರಲ್ಲಿ ನಿಮ್ಗೆ 5 ವರ್ಷದಲ್ಲಿ ಮರುಪಾವತಿ ಆಗುತ್ತೆ. ಆಮೇಲೆ 20 ವರ್ಷ ಏನ್ ನಿಮ್ PPA ಅಗ್ರಿಮೆಂಟ್ ಇರ್ತದೆ, ಆ 20 ವರ್ಷಗಳು ಸಹಿತ ನಿಮ್ಗೆ ಫ್ರೀ ಇದ್ದಂಗಿದು, ಟೋಟಲಿ ಫ್ರೀ. ಅಲ್ಲ, 5 ವರ್ಷ ಆದ್ಮೇಲೆ ಇನ್ನು ಅನದರ್ 20 ವರ್ಷ ಇದು ಫ್ರೀ ಕರೆಂಟ್. ಡೆಪಾಸಿಟ್ ಅಲ್ಲ ಸರ್, ಇದು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗುತ್ತೆ ನೀವು. ಫಸ್ಟ್ ಈಗ 3 ಕಿಲೋವ್ಯಾಟ್ ಅಂತ ಇಟ್ಕೊಳ್ಳಿ, ನೀವು 3 ಕಿಲೋವ್ಯಾಟ್ ಸೋಲಾರ್ ಪ್ಯಾನಲ್ ಹಾಕ್ಸಿದ್ರ ಸಾಮಾನ್ಯವಾಗಿ 1,80,000ದಿಂದ 2 ಲಕ್ಷದೊಳಗೆ ಇದಾಗೋಗುತ್ತೆ ಕೆಲಸ. 1 ನಿಮಿಷ ಸರ್, ಇವ್ರದೊಂದು 1 ನಿಮಿಷ ಸರ್. 78,000 ರೂಪಾಯಿ ಸಬ್ಸಿಡಿ ಬರ್ತದೆ. ಇನ್ನ ನೀವ್ ಎಷ್ಟ್ ಮಾಡ್ದಂಗಾಯ್ತು ಇನ್ವೆಸ್ಟ್ಮೆಂಟ್, 1,20,000 ಅರೌಂಡ್ ನೀವು ಇನ್ವೆಸ್ಟ್ಮೆಂಟ್ ಮಾಡಿದಿರ ಅನ್ನಂಗಾಯ್ತು. ಇದು ನೀವು 2 ವರ್ಷದಲ್ಲಿ ಕರೆಂಟ್ ಬಿಲ್ ಅಲ್ಲೇ ಸೇವ್ ಮಾಡ್ತೀರಾ ಅಂತ ಹೇಳ್ತಾರೆ. ಏನ್ ಹೇಳಿ ಸರ್ ನಿಮ್ದು? 5 ವರ್ಷ ಅಲ್ಲ, ಗ್ಯಾರಂಟಿ 25 ವರ್ಷ ಗ್ಯಾರಂಟಿ, ವಾರಂಟಿ. ಸೋಲಾರ್ ಪ್ಯಾನಲ್ 25 ವರ್ಷ ವಾರಂಟಿ. ಅದು ಹಾಕಿದ ಬಂಡವಾಳ ವಾಪಸ್ ಬರ್ತದೆ ಅಂತ. ಹಾಕಿದ ಬಂಡವಾಳ 5 ವರ್ಷದಲ್ಲಿ ವಾಪಸ್ ಬರುತ್ತೆ. ಫಸ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ವಿತೌಟ್ ಸಬ್ಸಿಡಿ, ನೀವು ಡೈರೆಕ್ಟ್ ಆಗಿ ಸಬ್ಸಿಡಿ ಸ್ಕೀಮ್ ಅಲ್ಲಿ ಹಾಕಿದ್ರು ಸಹಿತ ಅವರು ನಿಮ್ಮ ಹತ್ರ ಕಂಪ್ಲೀಟ್ ಅಮೌಂಟ್ ತಗೊಳ್ತಾರೆ. ಗೌರ್ಮೆಂಟ್ ನಿಮಗೆ 1 ತಿಂಗಳ ಒಳಗಡೆ ನಿಮ್ ಸರ್ವಿಸ್ ಸರ್ಟಿಫಿಕೇಟ್ ನಾವು ಕೊಡ್ತೀವಲ್ಲ, 1 ತಿಂಗಳ ಒಳಗೆ ನಿಮಗೆ ಮರುಪಾವತಿ ಮಾಡ್ತದೆ. ಯಾಕೆಂದ್ರೆ ಅವ್ರಿಗೆ ಕೊಟ್ಬಿಟ್ರೆ ಸುಮ್ನೆ ಆಮೇಲೆ ನಾವು ಮಾಡಿದೀವಿ ಅಂತ ಬರ್ಕೊಂಡು ಸಬ್ಸಿಡಿ ವಾಪಸ್ ತಗೊಳ್ಳೋಂತ ಚಾನ್ಸಸ್ ಇರುತ್ತೆ ಅಂತ ಹೇಳಿ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಜನರಿಗೆ ನೇರವಾಗಿ DBT ಏನು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಸ್ಕೀಮ್ ಅಲ್ಲಿ ನಿಮ್ಮ ಅಕೌಂಟ್ಗೆ ಫಸ್ಟ್ಗೆನ ನಿಮ್ಮ ಅಕೌಂಟ್ ಡೀಟೇಲ್ಸ್ ಎಲ್ಲ ತಗೊಳ್ತಾರೆ, ನೇರವಾಗಿ ಹಣ ಬರ್ತದೆ. ಇದ್ರಲ್ಲಿ ಏನು ಮುಲಾಜಿಲ್ಲ, ಬಂದೇ ಬರ್ತದೆ. ಇದು ನಿಮ್ ಸಬ್ಸಿಡಿ ಅಮೌಂಟ್ ಬರೋದನ್ನ ತಪ್ಪಿಸೋದಕ್ಕಾಗೋದಿಲ್ಲ. ಓನ್ಲಿ ಥಿಂಗ್ ನೀವು ಫಸ್ಟ್ ಇನ್ವೆಸ್ಟ್ಮೆಂಟ್ ಕೊಡೋದು ಒಂದ್ ಸ್ವಲ್ಪ ಸ್ಟ್ರೈನ್ ಆಗುತ್ತೆ. ದಾಖಲಾತಿಯಲ್ಲಿ ನಿಮ್ದು ಬಿಲ್ ಇರುತ್ತದಲ್ಲ, ಕರೆಂಟ್ ಬಿಲ್ ಕೊಟ್ರೆ ಆಯ್ತು. ಕರೆಂಟ್ ಬಿಲ್ ಅಲ್ಲಿ ಅದ್ ಕೊಟ್ಟು ಅಪ್ಲಿಕೇಶನ್ ಹಾಕಿದ್ರೆ ನೀವು ಅದನ್ನ ಪ್ರೊಸೀಡ್ ಮಾಡ್ಕೋಬಹುದು.
ಯಾರ್ಯಾರಿಗೆ ಅದು ನನ್ನ ಪ್ರಕಾರ ನಿಮ್ದು ಯಾರ್ದು ಗೃಹ ಜ್ಯೋತಿ ಬರ್ತಾ ಇಲ್ಲ 200 ಯೂನಿಟ್ ಅವರು ಆನ್ ಪ್ರಿಯಾರಿಟಿ ಮಾಡಿಸಿದ್ರು. ಇನ್ನು ಕೆಲವ್ರದ್ದು ಗೃಹ ಜ್ಯೋತಿ ಕಡಿಮೆ ಯೂನಿಟ್ ಇರ್ತದೆ, ಬಿಲ್ ಆಲ್ರೆಡಿ 1,000 ಗಟ್ಟಲೆ ಕಟ್ತಾ ಇರ್ತೀರ, ಅವರು ಪ್ರಿಯಾರಿಟಿನಲ್ಲಿ ಮಾಡಿಸಿ 0 ಮಾಡ್ಕೊಳ್ಳಿ ನಿಮ್ ಬಿಲ್. ಅಪ್ಲಿಕೇಶನ್ ನೀವು ನಮ್ಮ ಹತ್ರ ರಿಜಿಸ್ಟರ್ ಮಾಡಿ, ನಾವು ವೆಂಡರ್ ಯಾರನ್ನಾರು ಕಳಿಸ್ಕೊಡ್ತೀವಿ, ಬಂದ್ ನಿಮ್ಮ ಹತ್ರ ಮಾತಾಡ್ತಾರೆ. ಇಲ್ಲ ನಿಮ್ಗೆ ಒಂದು ವೆಂಡರ್ ಲಿಸ್ಟ್ ಕೊಡ್ತೀವಿ, ಅವ್ರ ಜೊತೆ ಯಾರನ್ನ ಹತ್ರ ತಗೋಬಹುದು. ನಮ್ಗೇನ್ ಇಂಥವ್ರೆ ಅಂತಲ್ಲ, 35 ಜನ ಇದಾರೆ, 35 ವೆಂಡರ್ ಹೆಸರು ಕೊಡ್ತೀನಿ, ನಿಮ್ಗೆ ಯಾರು ಪರಿಚಯ ಇದಾರೆ ತಗೊಳ್ಳಿ, ಇಲ್ಲ ಯಾರನ್ನಾರು ರೆಕಮೆಂಡ್ ಮಾಡಿದ್ರು ಮಾಡ್ಕೊಡ್ತೀವಿ, ನೀವು ಅದನ್ನ ರಿಜಿಸ್ಟರ್ ಮಾಡ್ಕೊಂತ ರಿಜಿಸ್ಟರ್ ಮಾಡಿ ಅವ್ರಿಗೆ ಪೇಮೆಂಟ್ ಮಾಡಿದ್ರೆ ಅವ್ರು ಬಂದು ಸೋಲಾರ್ ಅಳವಡಿಸ್ಕೊಡ್ತಾರೆ. ನಾನೇ ಸರ್ಟಿಫಿಕೇಟ್ ಕೊಡ್ತೀನಿ ಹಿಂಗ್ ಸರ್ವಿಸ್ ಆಗಿದೆ ಅಂತೇಳಿ. ಅದ್ರ ಮೇಲೆ ಸಬ್ಸಿಡಿ ಕಂಪ್ಲೀಟ್ಲಿ ನಿಮಗೆ ಅಮೌಂಟ್ ನಿಮ್ಮ ಅಕೌಂಟ್ಗೆ ಬರ್ತದೆ. ಅದೇ ಹೇಳಿದ್ನಲ್ಲ, ಈಗ ಇದೇ ರಿಜಿಸ್ಟ್ರೇಷನ್ ಮಾಡಿಸಿ ಒಂದು PPI ಮಾಡಿ ಒಂದು ಇದನ್ನ ತಗೊಂಡ್ರೆ ಅದು ಬ್ಯಾಂಕಿಗೆ ಅಪ್ಲೈ ಮಾಡಿ, ಲೋನಿಗೆ ಅಪ್ಲೈ ಮಾಡಿದ್ರೆ ಅವರೇ ಮಾಡಿಸ್ಕೊಡ್ತಾರೆ. ಯಾರು ವೆಂಡರ್ಸ್ ಇರ್ತಾರೆ ಯೂಶುವಲ್ ಎಲ್ಲ ಡಾಕ್ಯುಮೆಂಟೇಶನ್ ಮಾಡ್ಕೊಡ್ತಾರೆ. ನೀವು ತಗೊಂಡೋಗಿ ಅದನ್ನ ಲೋನ್ಗೆ ಒಂದು ಅಪ್ಲೈ ಮಾಡಿದ್ರೆ ನಿಮಗೆ ಲೋನ್ ಸಿಗ್ತದೆ. ಯೂಶುವಲ್ ಅದೇ ಒಂದು 3 ಕಿಲೋವಾಟ್ಗೆ 1.5-2 ಲಕ್ಷ ತನಕ ಲೋನ್ ಸಿಗ್ತದೆ. ನೀವು ಅದನ್ನ 7% ಬಡ್ಡಿ ಮಾಡ್ತಾರೆ. ನನ್ನ ಪ್ರಕಾರ ಇದು ಅದಕ್ಕಿಂತ ರಿಕವರಿ ಕೊಡ್ತದೆ ನಿಮಗೆ. ಆ 7% ಬಡ್ಡಿಗಿಂತನೂ ಇದು ನಿಮಗೆ ವರ್ತ್ ಇದೆ. ಸರ್, ಈ ಸ್ಕೀಮಲ್ಲಿ ನೀವು ಬೆಸ್ಕಾಂಗೆ ಆಕ್ಟಿವ್ ಕನ್ಸ್ಯೂಮರ್ ಆಗಿರ್ಬೇಕು, ಮತ್ತೆ ನಿಮ್ಗೆ ಸ್ಯಾಂಕ್ಷನ್ ಲೋಡ್ ಎಷ್ಟಿರುತ್ತೆ ಅಷ್ಟಕ್ಕೆ ಮಾತ್ರ ನೀವು ಸೋಲಾರ್ ರೂಫ್ ಟಾಪ್ ನ ಅಳವಡಿಸ್ಕೊಳ್ಳೋಕೆ. ಈಗ ನಿಮ್ ಸ್ಯಾಂಕ್ಷನ್ ಲೋಡ್ ಕಡಿಮೆ ಇದೆ ಅಂತ ಇಟ್ಕೊಳ್ಳಿ, ನಿಮ್ಮ ಹತ್ರ ಏರಿಯಾ ತುಂಬಾ ದೊಡ್ಡದಿದೆ, ಏನೋ ಖಾಲಿ ಇರೋ ಮೇಲ್ಗಡೆ ರೂಫ್ ಅಲ್ಲಿ ಜಾಗ ಜಾಸ್ತಿ ಇದೆ, ನೀವು ಜಾಸ್ತಿ ಲೋಡ್ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಅಲ್ಲಿವರೆಗೂ ಎಲ್ಲಿ ಲೋಡ್ ಇದೆ ಅಲ್ಲಿವರೆಗೂ ಸಹಿತ ನೀವು ಹಾಕೋಬಹುದು. ಮಕ್ಕಳಿಗೆ ಆಗ್ಲಿ, ಒಂದ್ ಕೆಲ್ಸಕ್ಕೆ ಹೋಗಿ ಬಂದ್ಮೇಲೆ ಒಂದ್ ಗೃಹಿಣಿಗೆ ಆಗ್ಲಿ ಕರೆಂಟ್ ತುಂಬಾ ಅವಶ್ಯಕತೆ ಇದೆ. ಇವ್ರು ಹೇಳೋ ಪ್ರಕಾರ ನೀವು ಒಂದ್ ಸ್ವಲ್ಪ ಇನ್ವೆಸ್ಟ್ ಮಾಡ್ಬಿಟ್ಟು ಇವಾಗ ಇದನ್ನ ಈ ಅನುಕೂಲನ ಯೂಸ್ ಮಾಡ್ಕೊಂಡ್ರೆ ಮುಂದಕ್ಕೆ ನಿಮ್ಗೆ ಯೂಸ್ 25 ವರ್ಷ ಅದು ನಮ್ಗೆ ಗ್ಯಾರಂಟಿ ಕೊಟ್ಟಿರ್ತಾರೆ. ಆಮೇಲೆ ಲೋನ್ ಸಬ್ಸಿಡಿ ಕೊಡ್ತಾರೆ. ಸಬ್ಸಿಡಿ ಇರ್ತದೆ, ಲೋನ್ ಅವಶ್ಯಕತೆ ಇಲ್ಲ, ಲೋನ್ ಬೇಕಾದ್ರೆ ಮಾಡಿಸ್ಕೊಬೋದು. ಈಗ ನೀವೆಲ್ಲ ಅನ್ಕೊಂತ ಇದ್ದೀರಿ ಕರೆಂಟ್ ಫ್ರೀ ಆಯ್ತಲ್ಲ ಅಂತ. ಮುಂದೆ ಸರ್ಕಾರ ಚೇಂಜ್ ಆದಾಗ ಅಥವಾ ಅದೇ ಸರ್ಕಾರ ಬಂದ್ರು ಮುಂದೆ ಚೇಂಜ್ ಆದ್ರೂ ಆಗ್ಬೋದು, ಹೇಳಕ್ಕಾಗಲ್ಲ. ಈಗೆಲ್ಲಾ ನೋಡ್ತಾ ಇದ್ದೀರಾ, ಏನೇ ಆಗ್ಲಿ ಒಂದು ತರಕಾರಿ ರೇಟ್ ಇಂದ ಹಿಡಿದು ಎಲ್ಲಾ ರೇಟ್, ಹಾಲಿನ ರೇಟ್ ಇರುತ್ತೆ, ಎಲ್ಲಾ ರೇಟ್ ಜಾಸ್ತಿ ಆಗ್ತದೆ. ಅದೇ ರೀತಿ ವಿದ್ಯುತ್ ಸಹ ಜಾಸ್ತಿ ಆಗ್ತಾ ಇದೆ. ಒಂದ್ ಯೂನಿಟ್ಗೆ ಈಗ 2 ವರ್ಷದ ಮುಂಚೆ ಇದ್ದ ಯೂನಿಟ್ ರೇಟ್ ಇವಾಗಿಲ್ಲ, ಇವಾಗಿರೋ ರೇಟ್ ಮುಂದಕ್ಕಿರಲ್ಲ. ಸೊ ಈ ಅವಕಾಶನ ಎಲ್ಲಾರು ಉಪಯೋಗ ಮಾಡ್ತಾರೆ. ವಾಷಿಂಗ್ ಮಿಷಿನ್ ಇದೆ, ಪ್ರತಿಯೊಂದು ಬಳಸ್ತಾರೆ. ಮಕ್ಕಳು ಓದ್ತಿದ್ರೆ ಕಂಪ್ಯೂಟರ್ ಇನ್ನೊಂದು ಮತ್ತೊಂದು ಎಲ್ಲ ಬಳಸ್ತಾರೆ. ಅಂತವ್ರ ಮನೆಗಳಲ್ಲಿ 2,000-3,000 ಕರೆಂಟ್ ಬಿಲ್ ಬರ್ತೈತಲ್ಲ, ಅಂತವ್ರು ಹಾಕ್ಸ್ಕೊಂಡ್ರೆ ಅವ್ರಿಗೆ ಈ ಸ್ಕೀಮ್ ಇಂದ ತುಂಬಾ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಈ ಒಂದು ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ. ಸರ್ಕಾರ, ಇದು ಕೇಂದ್ರ ಸರ್ಕಾರದ ಕಾರ್ಯಕ್ರಮ, ರಾಜ್ಯ ಸರ್ಕಾರದವರು ಬಹುಶಃ ಇದಕ್ಕೆ ಕೈ ಜೋಡಿಸ್ತಾರೆ. ಕೇಂದ್ರ ಸರ್ಕಾರದ ಮಹತ್ವದ ಕಾರ್ಯಕ್ರಮ ಇದು. ಸೊ ಹೀಗಾಗಿ ನೀವು ಎಲ್ರೂ ಕೂಡ ಈ ಒಂದು ಸ್ಕೀಮ್ ನ ಅವಶ್ಯಕತೆ ಇರ್ತಕ್ಕಂಥವ್ರು, ಇಚ್ಛೆ ಪಡ್ತಕ್ಕಂಥವ್ರು ಬಳಸ್ಕೊಂಡ್ರೆ ತಪ್ಪಾಗಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ನಮಸ್ತೆ. ಬೇಸಿಗೆ ಕಾಲದಲ್ಲಿ ಅಕಸ್ಮಾತ್ ಜಾಸ್ತಿ ಕರೆಂಟ್ ಉತ್ಪಾದನೆ ಆದ್ರೆ ಅದು ವಾಪಸ್ಸು ಬೆಸ್ಕಾಂಗೆ ಹೊರಟೋಗುತ್ತೆ. ಆ ತರ ವೈರ್ ಹಾಕೊಂಡಿರ್ತಾರೆ, ಅದಕ್ಕೆ ಅವ್ರು ದುಡ್ಡು ಕೊಡ್ತಾರೆ. ನಾವು ನಮ್ಮ ಮನೆ ಮೇಲೆ ಬಂದ ವಿದ್ಯುತ್ ಹೆಚ್ಚಿನ ವಿದ್ಯುತ್ಗೆ ಅವ್ರು ದುಡ್ಡು ಕೊಡ್ತಾರೆ. ಅಕಸ್ಮಾತ್ ರಾತ್ರಿ ಹೊತ್ತು ಅಥವಾ ಮಳೆಗಾಲದಲ್ಲಿ ನಮ್ಗೆ ಕರೆಂಟ್ ಇಲ್ಲ ಅಂದಾಗ ಅವ್ರ ಕರೆಂಟ್ ನಮ್ಗೆ ಕೊಟ್ಟೆ ಕೊಡ್ತಾರೆ. ಅದ್ರಲ್ಲಿ ನಾವು ಉಪಯೋಗಿಸ್ಕೋಬಹುದು. ಹಂಗಾಗಿ ಇದನ್ನ ಉಪಯೋಗಿಸ್ಕೊಂಡ್ರೆ ಎಲ್ಲರೂ ಸ್ವಂತ ಮನೆಯವರು, ಸ್ವಂತ ಮನೆ ಇರುವಂತವ್ರು, ಮೇಲೆ ಖಾಲಿ ಜಾಗ ಇರುವಂತದ್ದು ಒಂದು 60-70 ಸಾವಿರ ರೂಪಾಯಿ 1 ಕಿಲೋವ್ಯಾಟ್ ನಾವು ಉಪಯೋಗಿಸ್ಕೊಂಡ್ರೆ 25 ವರ್ಷವರೆಗೂ ಬಾಳಿಕೆ ಬರುತ್ತೆ. ಅದು ಗ್ಯಾರಂಟಿ ಕೊಟ್ಟಿರ್ತಾರೆ ಅಂತ ಇದಿದೆ. ಇದು ಒಳ್ಳೆ ಯೋಜನೆ. ಎಲ್ಲರೂ ಸಾಧ್ಯವಾದಷ್ಟು ಮಟ್ಟಿಗೆ ಉಪಯೋಗಿಸ್ಕೊಳ್ಳಿ. ಒಂದ್ಸಲ ಇದು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಾವು 25 ವರ್ಷಗಳು ನಾವು ಕರೆಂಟ್ ಬಿಲ್ ಕಟ್ಟಾಗಿರೋದಿಲ್ಲ. ಕಟ್ಟಿದ್ರು ಬಹಳ ಕಮ್ಮಿ ಕರೆಂಟ್ ಬಿಲ್ ಕಟ್ಟಬೇಕು ಅಂತ ಇವ್ರು ಹೇಳಿದ ಇದರಿಂದ ತಿಳಿದುಕೊಳ್ಳುತ್ತೆ. ಇದಕ್ಕಿಂತ ಹೆಚ್ಚಿನ ಮಾಹಿತಿ ನಿಮ್ಗೆ ಬೇಕಾದ್ರೆ ಈ ಯೋಜನೆಯ ಬಗ್ಗೆ ಯಾವುದೇ ತರದ ಗೊಂದಲಗಳಿದ್ದರೂ ಸಹ ನಿಮ್ಮ ಸಮೀಪದ ಎಲೆಕ್ಟ್ರಿಸಿಟಿ ಅಂದರೆ KEB ಹತ್ರ ಸಂಪರ್ಕಿಸಿ ಅವರ ಸಲಹೆಯ ಮೇರೆಗೆ ಈ ಯೋಜನೆಯ ಉಪಯೋಗ ಪಡ್ಕೋಬೇಕು ಅಂತ ಕೇಳಿಕೊಳ್ಳುತ್ತಾ, ನಮ್ಮ ವಿಡಿಯೋ ನೋಡಿದ ಇಷ್ಟು ಹೊತ್ತು ನೋಡಿದ ಎಲ್ಲಾ ವೀಕ್ಷಕರಿಗೂ ಸಹ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಲ್ ಬಟನ್ ಒತ್ತಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಬೇಕು ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.